energetic students, ಹೇಗಿದ್ದೀರಾ ಎಲ್ಲರೂ? Welcome you all to PW Kannada 9th and 10th channel and to a new series called as Activity Series. So ಈ Activity Series ನಲ್ಲಿ ನಮ್ಮ ಕೆಮಿಸ್ಟ್ರಿ ಚಾಪ್ಟರ್ ನಲ್ಲಿ ಬರುವಂತಹ ಪ್ರತಿ ಒಂದು ಆಕ್ಟಿವಿಟೀಸ್ ವಿಡಿಯೋನ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. So let's get started with our activity one of our first lesson. So activity 1 nalli they talk about burning magnesium oxide. So magnesium reacting with oxygen giving magnesium oxide. That is actually the very first chemical reaction you're learning in your very first chapter of class 10 standard, right? So let's get started and read the activity. ಸೊ ಆಕ್ಟಿವಿಟಿನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕ್ಲೀನ್ ಅ ಮೆಗ್ನೀಷಿಯಂ ರಿಬ್ಬನ್ ಅಬೌಟ್ 2 ಸೆಂಟಿಮೀಟರ್. ಈ ಡಿಸ್ಟೆನ್ಸ್ ಮೈಟ್ ವೇರಿ ಆಯ್ತಾ. ಈ ಡಿಸ್ಟೆನ್ಸ್ನಲ್ಲಿ ಕೆಲವೊಂದು ಕಡೆ ನೀವು ಕೆಲವೊಂದ್ಸಲ ಪ್ರಾಬ್ಲಮ್ಸ್ನ ನೋಡ್ಬೇಕಾದ್ರೆ 3 to 4 ಸೆಂಟಿಮೀಟರ್, ನ್ಯೂ ಎಡಿಷನ್ ಆಫ್ NCERT-ನಲ್ಲಿ 3 to 4 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಡಸಂಟ್ ಮ್ಯಾಟರ್. ಸೊ 2 to 3 ಸೆಂಟಿಮೀಟರ್ ಅಥವಾ 3 to 4 ಸೆಂಟಿಮೀಟರ್ ಇರುವಂತಹ ಮೆಗ್ನೀಷಿಯಂ ರಿಬ್ಬನನ್ನು you're cleaning using sandpaper. ಯಾಕೆ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ವೈ ಯು ಹ್ಯಾವ್ ಟು ಕ್ಲೀನ್ ದಿಸ್ ಅಂತ ಕೇಳಿದ್ರೆ, ಮೆಗ್ನೀಷಿಯಮ್ ಇಸ್ ಅ ರಿಯಾಕ್ಟಿವ್ ಮೆಟಲ್ ಅಲ್ವಾ. ಸೊ ಇಟ್ ಮೈಟ್ ರಿಯಾಕ್ಟ್ ವಿತ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್. ಸೊ ದ್ಯಾಟ್ ಸ್ಟ್ರಿಪ್ ಆಫ್ ಮೆಗ್ನೀಷಿಯಮ್ನಲ್ಲಿ ಇಟ್ಸ್ ಅ ಮೆಟಲ್. ಸೊ ಆಟಮ್ಸ್ ಆರ್ ವೆರಿ ಕ್ಲೋಸ್ಲಿ ಪ್ಯಾಕ್ಡ್ ಥ್ರೂ ಮೆಟಾಲಿಕ್ ಬಾಂಡಿಂಗ್. ಮೆಟಾಲಿಕ್ ಬಾಂಡಿಂಗ್ ಇಂದಾಗಿ ಆಟಮ್ಸ್ಗಳು, ಇಮ್ಯಾಜಿನ್ ದಟ್ an atom is a hard spherical sphere. It is closely bonded, closely arranged ಆಯ್ತಾ. ಸೊ ಇದು ಸರ್ಫೇಸ್ ಆಟಮ್. ಸೊ ಲೇಯರ್ ಆಫ್ ಆಟಮ್ಸ್ ತುಂಬ ಇರುತ್ತೆ. ಸೊ ದ ಫಸ್ಟ್ ಲೇಯರ್ ಆಫ್ ಆಟಮ್, ಸರ್ಫೇಸ್ ಲೇಯರ್ ಆಫ್ ಆಟಮ್ಸ್ನ ತಗೊಂಡ್ರೆ, ದ ಸರ್ಫೇಸ್ ಲೇಯರ್ ಆಫ್ ಆಟಮ್ ಕ್ಯಾನ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಆರ್ ಕಾರ್ಬನ್ ಡೈಆಕ್ಸೈಡ್. ಸೊ ಅಟ್ಮಾಸ್ಫಿಯರಿಕ್ನಲ್ಲಿರುವಂತಹ ಆಕ್ಸಿಜನ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಜೊತೆ ಏನಾಗುತ್ತೆ, ಅದು ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ಆ ಮೆಗ್ನೀಷಿಯಂ ರಿಬ್ಬನ್ ಸರ್ಫೇಸ್ ಮೇಲೆ ನೀವು ಇಂಪ್ಯೂರಿಟೀಸ್ನ ನೋಡ್ಬೋದು. ಇಂಪ್ಯೂರಿಟೀಸ್ ಸಚ್ ಆಸ್ patches of magnesium oxide ಅಥವಾ formation of magnesium carbonate. So in order to remove these patches on the surface layer ನಲ್ಲಿ ಈ patches ನ ರಿಮೂವ್ ಮಾಡ್ಲಿಕ್ಕೋಸ್ಕರ, impurities ನ ರಿಮೂವ್ ಮಾಡ್ಲಿಕ್ಕೋಸ್ಕರ, we clean magnesium ribbon with sandpaper. ಆ ಮೆಗ್ನೀಷಿಯಂ ರಿಬ್ಬನ್ನ ಸ್ಯಾಂಡ್ ಪೇಪರ್, ಬಿಕಾಸ್ ಸ್ಯಾಂಡ್ ಪೇಪರ್ ಹ್ಯಾಸ್ ಅ ರಫ್ ಟೆಕ್ಸ್ಚರ್. ಅದೇನು ಮಾಡುತ್ತೆ, ಡ್ಯೂ ಟು ದ ಫ್ರಿಕ್ಷನ್ ಆ ಒಂದು ಪ್ಯಾಚಸ್ನ ಅದು ಕಂಪ್ಲೀಟ್ ಆಗಿ ಆ ಲೇಯರ್ನ ಸರ್ಫೇಸಿಂದ ರಿಮೂವ್ ಮಾಡುತ್ತೆ. ಸೊ ನೆಕ್ಸ್ಟ್ ಏನಿದೆ, ಲೆಟ್ಸ್ ರೀಡ್ ಫರ್ದರ್. ಕ್ಲೀನ್ ಆದಮೇಲೆ ಆ ರಿಬ್ಬನನ್ನು ಹೋಲ್ಡ್ ಇಟ್ ವಿತ್ ಅ ಪೇರ್ ಆಫ್ ಟಾಂಗ್ಸ್ ಯೂಸ್ ಮಾಡಿಕೊಂಡು, ಟಾಂಗ್ಸ್ ಅಂತ ಹೇಳಿದ್ರೆ ಗೊತ್ತಿದೆ ಅಲ್ವಾ, ಇಕ್ಕಳ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಅದನ್ನು ಯೂಸ್ ಮಾಡಿ ಏನು ಮಾಡ್ತೀವಿ ನಾವು, ಕ್ಯಾಂಡಲ್ ಅಥವಾ ಬರ್ನರ್ ಅಥವಾ ಆಲ್ಕೋಹಾಲಿಕ್ ಬರ್ನರ್ ಆಗಿರಬಹುದು, ನಾವು ಅದನ್ನ ಸ್ಪಿರಿಟ್ ಲ್ಯಾಂಪ್ ಅಂತ ಹೇಳ್ತೀವಿ. ಸೊ ಅಥವಾ ನಾರ್ಮಲ್ ಬರ್ನರ್ ಯೂಸ್ ಮಾಡಿಕೊಂಡು ನಾವು ಅದನ್ನ ಹೀಟ್ ಮಾಡ್ತೀವಿ, ಅಥವಾ ವಿ ಆರ್ ಬರ್ನಿಂಗ್ ಮೆಗ್ನೀಷಿಯಂ ರಿಬ್ಬನ್. ಅರ್ಥ ಮಾಡ್ಕೊಳ್ಳಿ, ಯು ಆರ್ ಸಪ್ಲೈಯಿಂಗ್ ಹೀಟ್ ಇಲ್ಲಿ. ಸೊ ಬರ್ನರ್ ಥ್ರೂ ಯು ಆರ್ ಸಪ್ಲೈಯಿಂಗ್ ಹೀಟ್. ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಇರುತ್ತೆ. ಈ ಒಂದು ಬರ್ನಿಂಗ್ ಟೈಮ್ನಲ್ಲಿ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಪ್ರೆಸೆನ್ಸ್ನಲ್ಲಿ ನೀವು ಬರ್ನ್ ಮಾಡ್ತಿದ್ದೀರಾ ಮೆಗ್ನೀಷಿಯಂ ರಿಬ್ಬನ್ನ ಅಂತ ಹೇಳಿ. ಸೊ ಈ ಥರದ ಸಂದರ್ಭದಲ್ಲಿ ಯು ಶುಡ್ ಬಿ ವೆರಿ ಕೇರ್ಫುಲ್. ಯು ಹ್ಯಾವ್ ಟು ಹ್ಯಾವ್ ಯುವರ್ ಟೀಚರ್ ಆಸ್ ಯುವರ್ ಟೀಚರ್ ಶುಡ್ ಅಸಿಸ್ಟ್ ದಿಸ್ ಆಕ್ಟಿವಿಟಿ ನೀವು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ವೇರ್ ಗಾಗಲ್ನ ವೇರ್ ಮಾಡಿ, ಬಿಕಾಸ್ ವೈಲ್ ಬರ್ನಿಂಗ್ ಡ್ಯಾಸ್ಲಿಂಗ್ ಲೈಟ್ ಅಂತ ಹೇಳಿದ್ರೆ ವೆರಿ ಬ್ರೈಟ್ ಲೈಟ್ ಮೈಟ್ ಪ್ರೊಡ್ಯೂಸ್ ಆ್ಯಂಡ್ ದಟ್ ಮೈಟ್ ಇಂಪ್ಯಾಕ್ಟ್ ಯುವರ್ ಐಸ್. ನಿಮ್ಮ ಕಣ್ಣನ್ನು ಅದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳೋ ಕಾರಣಕ್ಕೋಸ್ಕರ ಸೇಫ್ಟಿ ಪ್ರಿಕಾಷನ್ಸ್ ಇದೆಲ್ಲ ಕೂಡ, ವೇರಿಂಗ್ ದ ಲ್ಯಾಬ್ ಕೋಟ್, ಮತ್ತು ಹೋಲ್ಡಿಂಗ್ ದಿಸ್ ಪೇರ್ ಆಫ್ ಟಾಂಗ್ಸ್ ಆ್ಯಂಡ್ ಮೆಗ್ನೀಷಿಯಂ ರಿಬ್ಬನ್ ಎಟ್ ಅ ಸರ್ಟನ್ ಡಿಸ್ಟೆನ್ಸ್, ಮೇಕಿಂಗ್ ಶೋರ್ ದಟ್ ಇಟ್ ಇಸ್ ನಾಟ್ ವೆರಿ ಕ್ಲೋಸ್ ಟು ಯುವರ್ ಕ್ಲೋತ್, ಅದೆಲ್ಲವುಗಳು ಕೂಡ ಸೇಫ್ಟಿ ಪ್ರಿಕಾಷನ್ಸ್ ಆಗಿರುತ್ತೆ. ಸೊ ಬೇಸಿಕಲಿ ಯು ಪರ್ಫಾರ್ಮಿಂಗ್ ಒನ್ ಕೆಮಿಕಲ್ ಚೇಂಜ್ ಅಥವಾ ಒನ್ ಕೆಮಿಕಲ್ ರಿಯಾಕ್ಷನ್ ಹಿಯರ್, ದಟ್ ಇಸ್ ಬರ್ನಿಂಗ್ ಮೆಗ್ನೀಷಿಯಂ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ವಿಲ್ ಲುಕ್ ಇನ್ ಟು ದ ಕೆಮಿಕಲ್ ಏನು ಹೇಳ್ಬೋದು, changes. What do you get afterwards? So afterwards you observe that a white color ash powder collecting on watch glass. So this white color ash powder anna we can write it as magnesium oxide. Athava ನೀವು ವರ್ಡ್ಸ್ನಲ್ಲಿ ಬರೀತೀರಾ ಅಂತ ಹೇಳಿದ್ರೆ, ಯು ಕ್ಯಾನ್ ರೈಟ್ ದ ಪ್ರಾಡಕ್ಟ್ ನೇಮ್ ಹಿಯರ್ ಆಸ್ ಮೆಗ್ನೀಷಿಯಂ ಆಕ್ಸೈಡ್. ಮೆಗ್ನೀಷಿಯಂ ಆಕ್ಸೈಡ್. Madam, this is so easy. What is there to learn anta helidre? Can you connect this concept with redox reaction you have learnt in this chapter? For example, I can connect this equation. Now I'm going to write the balanced equation for this activity. Or keltare, for this above chemical change, write a balanced chemical equation. So magnesium is one of your reactant, oxygen is another reactant, and the reaction condition is you're supplying heat through burner. So it reacts to form magnesium ribbon, white color powder of magnesium ribbon. And while burning, ನೀವೇನು ನೋಡ್ತೀರಾ, white bright light ನೋಡ್ತೀರಾ. White is not a color, but bright
white type of light. There's no light comes out. There is no characteristic color to the flame you observe. ಆ ಫ್ಲೇಮ್ ನಲ್ಲಿ ಒಂಥರ ಬ್ರೈಟ್ ಲೈಟ್ ಅನ್ನ ನೀವು ನೋಡ್ತಾ ಹೋಗ್ತೀರಾ ಅಂತ ಹೇಳಿ. ಓಕೆ, ಸೊ ಮೆಗ್ನೀಷಿಯಂ ಯಾವುದೇ ಥರದ ಕಲರನ್ನು ಪ್ರೊಡ್ಯೂಸ್ ಮಾಡಲ್ಲ, ಹಾಗಾಗಿ ನೋ ಕಲರ್ನ ವೈಟ್ ಅಂತ ಹೇಳಿ ಕರಿತೇವೆ. ಬಟ್ ಇಫ್ ಯು ಗೋ ವಿತ್ ಸೋಡಿಯಂ, ಗೋಲ್ಡನ್ ಯೆಲ್ಲೋ ಕಲರ್ ಇರುತ್ತೆ. ಕ್ಯಾಲ್ಶಿಯಂ ನೋಡಿದಾಗ ಬ್ರಿಕ್ ರೆಡ್ ಕಲರ್ ಇರುತ್ತೆ. ಸೊ ನೀವು ಬೇರಿಯಂನ ಬರ್ನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಗ್ರೀನ್ ಕಲರ್ ಇರುತ್ತೆ. ಈ ಮೆಟಲ್ಸ್ಗಳಿಗೆ ಅವುಗಳದಾದ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಇರೋದ್ರಿಂದ ಅವ್ರು ಕೇಳ್ತಾರೆ, ನೀವು ಮೆಗ್ನೀಷಿಯಮನ್ನು ಬರ್ನ್ ಮಾಡಬೇಕಾದ್ರೆ ಯಾವ ಕಲರನ್ನು ಅಬ್ಸರ್ವ್ ಮಾಡ್ತೀರಾ? ನೋ ಕಲರ್, ಅದರ ಹೇಳೋದಕ್ಕಿಂತನೂ ವೈಟ್ ಬ್ರೈಟ್ ಕಲರ್ ಅಂತ ಹೇಳುವಂಥದ್ದು ಉತ್ತಮ. ಸೊ ನೆಕ್ಸ್ಟ್ ಬರುತ್ತೆ ಬ್ಯಾಲೆನ್ಸ್ ಮಾಡಿ ಇಕ್ವೇಷನ್. ಬ್ಯಾಲೆನ್ಸಿಂಗಿಗೆ ನಾನು ಯಾವಾಗಲೂ ನಿಮ್ಗೊಂದು ಆರ್ಡರ್ ಹೇಳ್ಕೊಟ್ಟಿದ್ದೀನಿ. ಸೊ ವೆನ್ ಎವರ್ ಯು ಡೀಲ್ ವಿತ್ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್, ಫಾಲೋ ದಿಸ್ ಆರ್ಡರ್. ಯಾವಾಗಲೂ ಮೆಟಲ್ ಅಂತ ಹೇಳುವಂಥದ್ದನ್ನು ರಿಯಾಕ್ಟೆಂಟ್ ಕಡೆ ಪ್ರಾಡಕ್ಟ್ ಕಡೆ ಚೆಕ್ ಮಾಡ್ತೀರಾ. ಅದಾದ ನಂತರ ಯು ಚೆಕ್ ನಾನ್ ಮೆಟಲ್ ಪ್ರೆಸೆನ್ಸ್. ಬಟ್ ನಾನ್ ಮೆಟಲ್ ಅಂತ ಹೇಳಿದ ತಕ್ಷಣ ಯು ಹ್ಯಾವ್ ಟು ಎಕ್ಸ್ಕ್ಲೂಡ್ ಇನ್ ದ ಸೆಕೆಂಡ್ ಸ್ಟೆಪ್ ಆಕ್ಸಿಜನ್. ಆಕ್ಸಿಜನನ್ನು ನೀವು ಯಾವಾಗಲೂ ಲಾಸ್ಟಿಗೆ ಇಟ್ಕೊಳ್ಳಿ, ಲಾಸ್ಟಿಗೆ ಇಟ್ಕೊಳ್ಳಿ. ಹೈಡ್ರೋಜನನ್ನು ಕೊನೆಗೆ ಇಟ್ಕೊಳ್ಳಿ. ಅಂದರೆ ಲಾಸ್ಟ್ ಬಟ್ ಸೆಕೆಂಡ್ ಸ್ಟೇಜ್ನಲ್ಲಿ ಆಕ್ಸಿಜನ್, ಲಾಸ್ಟ್ ಬಟ್ ಫಸ್ಟ್ ಸ್ಟೇಜ್ನಲ್ಲಿ ಹೈಡ್ರೋಜನ್, ಫಸ್ಟಿಗೆ ಯಾವಾಗಲೂ ಮೆಟಲ್. ಸೊ ಎಮ್ ಜಿ ಇಲ್ಲೊಂದಿದೆ, ಎಮ್ ಜಿ ಇಸ್ ಬ್ಯಾಲೆನ್ಸ್ಡ್. ಆಮೇಲೆ ನೀವು ಬೇರೆ ನಾನ್ ಮೆಟಲ್ಸ್ ಚೆಕ್ ಮಾಡ್ತಿದ್ದೀರಾ, ಆಕ್ಸಿಜನ್ ಅಥವಾ ಹೈಡ್ರೋಜನ್ ಬಿಟ್ಟು ಬೇರೆ ಯಾವುದೂ ಇಲ್ಲ ಇಲ್ಲಿ. ಸೊ ಯು ಗೋ ಫಾರ್ ಆಕ್ಸಿಜನ್. ದಿಸ್ ಇಸ್ ಡನ್, ದಿಸ್ ಇಸ್ ನಾಟ್ ದೇರ್ ಇಲ್ಲಿ ಇಲ್ಲ, ಹಾಗಾಗಿ ಅದು ಆಯಿತು. ನೆಕ್ಸ್ಟ್ ಆಕ್ಸಿಜನಿಗೆ ಹೋಗ್ತಿರೋದ್ರೆ 2 ಆಕ್ಸಿಜನ್, ಇಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಬೇಕಲ್ಲ, ಹಾಗಾಗಿ 2 ಅಂತ ಹೇಳಿ ನೀವು ಅದನ್ನ ಕನ್ಸಿಡರ್ ಮಾಡ್ತೀರಾ. ಸೊ ಆಕ್ಸಿಜನು ಬ್ಯಾಲೆನ್ಸ್ಡ್ ಆಯಿತು. ಇವಾಗ ಎಮ್ ಜಿ ಮತ್ತೆ ವಾಪಸ್ ಅನ್ಬ್ಯಾಲೆನ್ಸ್ಡ್ ಆಯಿತು. ನೀವು ಮತ್ತೆ ಅದನ್ನ ಏನು ಮಾಡ್ತೀರಾ? ಬ್ಯಾಲೆನ್ಸ್ ಮಾಡ್ತೀರಾ, ಎಮ್ ಜಿ ಅಂತ ಹೇಳಿ ಬರ್ದು. ಸೊ ದಿಸ್ ಲುಕ್ಸ್ ಲೈಕ್ ಅ ಬ್ಯಾಲೆನ್ಸ್ಡ್ ಇಕ್ವೇಷನ್. ಅಲ್ಲಿ ಫಿಸಿಕಲ್ ಸ್ಟೇಟ್ ಕೂಡ ನಾವು ರೆಪ್ರೆಸೆಂಟ್ ಮಾಡೋಣ. ಫಿಸಿಕಲ್ ಸ್ಟೇಟ್ ಆಫ್ ಮೆಗ್ನೀಷಿಯಂ ಇಸ್ ಅ ರಿಬ್ಬನ್ ಅಲ್ವಾ, ಸಾಲಿಡ್, ಹಾಗಾಗಿ ಪ್ಯಾರಾಂಥೆಸಿಸ್ ಅಥವಾ ಬ್ರಾಕೆಟ್ ಒಳಗಡೆ ಎಸ್ ಅಂತ ಬರಿತೀವಿ. ಆಕ್ಸಿಜನ್ ಇಸ್ ಅ ಗ್ಯಾಸ್, ಅಟ್ಮಾಸ್ಫಿಯರಿಕ್ ಗ್ಯಾಸ್ ಅದು, ಸೊ ಜಿ ಅಂತ ಹೇಳಿ ಬರ್ತದೆ. ಇಟ್ ಇಸ್ ಅ ಆಶ್ ಕಲರ್ ಪೌಡರ್, ವಿ ಆರ್ ಅಬ್ಸರ್ವಿಂಗ್ ದಟ್ ಇನ್ ಅವರ್ ಆಕ್ಟಿವಿಟಿ. ಸೊ ದ ಫಿಸಿಕಲ್ ಸ್ಟೇಟ್ ಆಫ್ ಅ ಮೆಗ್ನೀಷಿಯಂ ಆಕ್ಸೈಡ್ ಇಸ್ ಸಾಲಿಡ್. ಸೊ ನೌ ದಿಸ್ ಇಸ್ ಅ ಕಂಪ್ಲೀಟ್ ಇಕ್ವೇಷನ್ ವಿತ್ ಆಲ್ ದಿ ಇನ್ಫಾರ್ಮೇಷನ್ಸ್, ರೈಟ್? ದಿಸ್ ಇಸ್ ರಿಯಾಕ್ಟೆಂಟ್, ದಿಸ್ ಇಸ್ ಪ್ರಾಡಕ್ಟ್, ಆಲ್ ಸೆಟ್. ಇದರಲ್ಲಿ ಆಕ್ಸಿಡೈಸಿಂಗ್ ಅಂಡ್ ರೆಡ್ಯೂಸಿಂಗ್ ಏಜೆಂಟ್ ಯಾವುದು? ಇಸ್ ಇಟ್ ಅ ಆಕ್ಸಿಡೇಷನ್ ರಿಯಾಕ್ಷನ್ ಫಸ್ಟ್ ಆಫ್ ಆಲ್? Yes. Is it a redox reaction? Yes, it is a redox reaction in terms of electronic concept. It is an oxidation reaction in terms of addition of oxygen. So ನೀವು ಕಲ್ತಿದ್ದೀರಾ redox reaction ಅಂತ ಹೇಳಿದ್ರೆ ಏನು ಅಂತ ಹೇಳಿ, ಹೌದಾ? redox reaction in terms of oxygen and hydrogen ಮಾತ್ರ ನೀವು ಕಲ್ತಿದ್ದೀರಾ. ಸೊ ಈ ಒಂದು ಟರ್ಮಿನಾಲಜಿ ಕೂಡ ನೆನ್ಪಿಟ್ಕೊಳ್ಳಿ. ಆಯಿಲ್ ರಿಗ್, ಇದೇ redox reaction ಅನ್ನ ಇಲೆಕ್ಟ್ರಾನಿಕ್ ಕಾನ್ಸೆಪ್ಟ್ ನಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು? How to understand redox reaction in terms of electronic concept? Oxidation ಅಂತ ಹೇಳಿದ್ರೆ is all about losing electron. Oxidation is about losing electron. Oxidation is about losing electron. So oil rig, oxidation is losing electron. ರಿಗ್ ಅಂತ ಹೇಳಿದ್ರೇನು? ರಿಗ್ ಅಂತ ಹೇಳಿದ್ರೆ ರಿಡಕ್ಷನ್. ಓಕೆ, ರಿಡಕ್ಷನ್ ಈಸ್ ಗೈನಿಂಗ್ ಎಲೆಕ್ಟ್ರಾನ್. ರಿಡಕ್ಷನ್ ಈಸ್ ಗೈನಿಂಗ್ ಎಲೆಕ್ಟ್ರಾನ್. ಆಕ್ಸಿಡೇಷನ್ ಇಸ್ ಲೂಸಿಂಗ್ ಎಲೆಕ್ಟ್ರಾನ್, ರಿಡಕ್ಷನ್ ಈಸ್ ಗೈನಿಂಗ್ ಎಲೆಕ್ಟ್ರಾನ್. ಯು ಕ್ಯಾನ್ ಆಲ್ಸೋ ರಿಮೆಂಬರ್ ದಿಸ್ ಕಾನ್ಸೆಪ್ಟ್. ಯಾಕೆಂದರೆ ಈ ಕಾನ್ಸೆಪ್ಟ್ನಲ್ಲಿ ನಾನು ಇದನ್ನು ಕಂಪ್ಲೀಟ್ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳ್ಬೋದು. ಇದನ್ನು ಬರೀ ಆಕ್ಸಿಡೇಷನ್ ಅಂತ ಹೇಳ್ಬೋದು, ಯಾಕೆಂದರೆ ನಾನು ಆಕ್ಸಿಜನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಸ್ ಇಟ್ ಅ ರೆಡಾಕ್ಸ್ ರಿಯಾಕ್ಷನ್? ಎಸ್, ಇಟ್ ಇಸ್ ಅ ರೆಡಾಕ್ಸ್ ರಿಯಾಕ್ಷನ್. ಇಸ್ ಇಟ್ ಅ ಆಕ್ಸಿಡೇಷನ್ ರಿಯಾಕ್ಷನ್? ಎಸ್, ಇಟ್ ಇಸ್ ಅನ್ ಆಕ್ಸಿಡೇಷನ್ ರಿಯಾಕ್ಷನ್. ಅದಲ್ಲದೆ ಇಸ್ ಇಟ್ ಅ ಕಂಬಸ್ಟನ್ ರಿಯಾಕ್ಷನ್? ಹೌದು. ನೀವು ಯಾವುದನ್ನೇ ಆಕ್ಸಿಜನ್ ಪ್ರೆಸೆನ್ಸ್ನಲ್ಲಿ ಬರ್ನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಟ್ ಈಸ್ ಅ ಕಂಬಸ್ಟನ್ ರಿಯಾಕ್ಷನ್. ಇಸ್ ಇಟ್ ಎಕ್ಸೋಥರ್ಮಿಕ್ ರಿಯಾಕ್ಷನ್? ಎಸ್, ಇಟ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ನೋಡಿ, ಒಂದು ಸಣ್ಣ ಇಕ್ವೇಷನ್ ಇಂದ ನೀವು ಯಾವುದೆಲ್ಲ ಇನ್ಫಾರ್ಮೇಷನ್ಸ್ನ ಗ್ಯಾದರ್ ಮಾಡಬಹುದು ಇನ್ ಆ್ಯಂಡ್ ಅರೌಂಡ್ ಥಿಂಕಿಂಗ್ ಅಬೌಟ್ ದ್ಯಾಟ್ ಇಕ್ವೇಷನ್ ಅಂತ ಹೇಳ್ತೀವಲ್ಲ. ಸೊ ಇಸ್ ಇಟ್ ಅನ್ ಎಕ್ಸೋಥರ್ಮಿಕ್? ಎಸ್, ಇಟ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇದು ಕಾಂಬಿನೇಷನ್ ರಿಯಾಕ್ಷನ್, ಮೇಜರ್ ಟೈಪ್ನಲ್ಲಿ ಕಾಂಬಿನೇಷನ್, ಬಿಕಾಸ್ 2 reactants are combining to form a single product ಅಲ್ವಾ. ಸೊ ಇಫ್ ಯು ಆಸ್ಕ್ ಮೀ, ಮ್ಯಾಮ್, ಇಸ್ ಇಟ್ ಅ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಎಸ್, ಇಟ್ ಈಸ್ ಅ ಕಾಂಬಿನೇಷನ್ ರಿಯಾಕ್ಷನ್. ಸೊ ಯು ಕ್ಯಾನ್ ಕ್ಲಾಸಿಫೈ ಫಾರ್ ಆಲ್ ದೀಸ್ ಕ್ಯಾಟಗರೀಸ್. ಯಾವುದು ಕೂಡ ಇಲ್ಲಿ ಮಿಸ್ಟೇಕ್ ಅಲ್ಲ, ತಪ್ಪಲ್ಲ. ಸೊ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿದಾಗ ಇಲ್ಲಿ ಯಾವುದು ರೆಡ್ಯೂಸಿಂಗ್ ಏಜೆಂಟ್? ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್ ಮಾತ್ರ ನಾನು ಮಾತಾಡ್ತೀನಿ. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್, ಆಯ್ತಾ? ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ಈ ಒಂದು ಸಣ್ಣ ಆಕ್ಟಿವಿಟಿನಲ್ಲಿ ನಿಮ್ಗೆ ತಿಳ್ಕೊಳ್ಳುವಂಥದ್ದು ಬಹಳ ಇದೆ ಅಂತಷ್ಟೇ. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅನ್ನ ಕೆನ್ ಐ ಕಾಲ್ ದ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಆಸ್ ರೆಡ್ಯೂಸಿಂಗ್ ಏಜೆಂಟ್? ಉಲ್ಟಾ ಹೇಳ್ಬೋದಲ್ವಾ?
ಇದನ್ನು ನಾನು ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳ್ಬೋದಾ? ಎಸ್, ಐ ಕ್ಯಾನ್ ಕಾಲ್ ದಿಸ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಅನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳ್ಬೋದಾ? ಎಸ್, ಡೆಫಿನೆಟ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಅಂತಲೂ ನಾವು ಇದನ್ನು ರೆಫರ್ ಮಾಡ್ಬೋದು. ಬಿಕಾಸ್ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂತ ಹೇಳಿದ್ರೆ ಸಬ್ಸ್ಟೆನ್ಸಿಗೆ ನಾವು ಆಕ್ಸಿಜನನ್ನು ಆ್ಯಡ್ ಮಾಡಿದ್ದೀವಿ. ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಆ್ಯಡ್ ಮಾಡ್ತಾರೆ? ಅದು ರೆಡ್ಯೂಸಿಂಗ್ ಏಜೆಂಟ್ಸ್ ಆ್ಯಡ್ ಮಾಡುವಂಥದ್ದು, ಅಥವಾ ಆ ಒಂದು ರೆಡ್ಯೂಸಿಂಗ್ ಏಜೆಂಟ್ನಲ್ಲಿ ಆಕ್ಸಿಜನ್ ಇರಲ್ಲ, ಅದಕ್ಕೆ ತಾನು ಆಕ್ಸಿಜನ್ ಆ್ಯಡ್ ಮಾಡ್ಕೊಳ್ತೀವಿ. ಸೊ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂತ ಹೇಳಿದ್ರೆ ಅರ್ಥ ಏನು? ಆಕ್ಸಿಜನ್ ಆ್ಯಡೆಡ್ ಟು ದ ಸಬ್ಸ್ಟೆನ್ಸ್. ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಅಂತ ಹೇಳಿದ್ರೆ ಆಕ್ಸಿಜನ್ ರಿಮೂವ್ಡ್. ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್ ಹೇಳ್ತಾ ಇರೋದು. ನೀವು ಇದ್ರದ್ದು ಆಪೋಸಿಟ್ ವರ್ಷನ್ ಹೈಡ್ರೋಜನ್ ತಗೊಳ್ಳೋದು. ಆಕ್ಸಿಜನ್ ಆ್ಯಡೆಡ್, ಹೈಡ್ರೋಜನ್ ರಿಮೂವ್ಡ್, ಆಕ್ಸಿಜನ್ ರಿಮೂವ್ಡ್, ಹೈಡ್ರೋಜನ್ ಆ್ಯಡೆಡ್. ಈ ಥರ ನೀವು ಹೈಡ್ರೋಜನಿಗೂ ಕೂಡ ಈ ಕಾನ್ಸೆಪ್ಟನ್ನು ಅಪ್ಲೈ ಮಾಡ್ಕೊಳ್ಬಹುದು. ಓಕೆ, ಸೊ ನಾವು ಈಗ ಆ ಇಕ್ವೇಷನ್ ಯಾವುದು ಅಂತ ಹೇಳಿ, ನಾವು ಯಾವ ಇಕ್ವೇಷನ್ ಕಲಿತಾ ಇದ್ವಿ? MgO ಇಕ್ವೇಷನ್ ಅಲ್ವಾ? ಸೊ ಐ ಆಮ್ ರೈಟಿಂಗ್ ದಟ್ ಇಕ್ವೇಷನ್ ಒನ್ಸ್ ಅಗೇನ್ ಆ್ಯಂಡ್ ಯು ಹ್ಯಾವ್ ಟು ಟೆಲ್ ಮಿ ಇನ್ ದಿಸ್ ಇಕ್ವೇಷನ್ ಮೆಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್ ಗಿವಿಂಗ್ ಮೆಗ್ನೀಷಿಯಮ್ ಆಕ್ಸೈಡ್. ಇಲ್ಲಿ 2 ಬರುತ್ತೆ ಆ್ಯಂಡ್ ಇಲ್ಲೂ ಕೂಡ 2 ಬರುತ್ತೆ. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಯಾವುದಕ್ಕೆ ನಾವು ಅಂದರೆ ಯಾವುದಕ್ಕೆ ಆಕ್ಸಿಜನನ್ನು ಆ್ಯಡ್ ಮಾಡಿದ್ದೀವಿ? ಮೆಗ್ನೀಷಿಯಮಿಗೆ ಆಕ್ಸಿಜನನ್ನು ಆ್ಯಡ್ ಮಾಡಿದ್ದೀವಿ, ಹೌದಾ? ಸೊ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಅಥವಾ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ಯಾವುದನ್ನು ಐಡೆಂಟಿಫೈ ಮಾಡ್ತೀರಾ? ಇಷ್ಟರಲ್ಲೇ ಐಡೆಂಟಿಫೈ ಮಾಡಬೇಕು ಮಕ್ಕಳೇ. ಯಾವತ್ತೂ ಕೂಡ ಈ ಟರ್ಮಿನಾಲಜೀಸ್ ಆರ್ ಅಪ್ಲಿಕೇಬಲ್ ಓನ್ಲಿ ಟು ದ ರಿಯಾಕ್ಟೆಂಟ್. ಪ್ರಾಡಕ್ಟನ್ನು ನೀವು ಟಚ್ ಮಾಡುವಾಗೇ ಇಲ್ಲ. ಸೊ ರಿಯಾಕ್ಟೆಂಟಿನಲ್ಲಿ ಮೆಗ್ನೀಷಿಯಮ್ಗೆ ಆಕ್ಸಿಜನ್ ಆ್ಯಡ್ ಮಾಡಿದರೆ, ಸೊ ಇದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಆಗಿರುತ್ತೆ. ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಅಂತ ಹೇಳಿದರೆ ಯಾವುದು ಇಲ್ಲಿ? ಆಬ್ವಿಯಸ್ಲಿ ಆಕ್ಸಿಜನ್. ಆಕ್ಸಿಜನ್ ಮಾಲಿಕ್ಯೂಲ್ ಅಲ್ವಾ? O2 ಅಂತ ಹೇಳಿದ್ರೆ ಆಕ್ಸಿಜನ್ ಏನು? ಮಾಲಿಕ್ಯೂಲ್. ಅಥವಾ ಫಾರ್ಮುಲಾ ಬರೀತೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಆಲ್ ದಿಸ್. ಸೊ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಈಸ್ ಮೆಗ್ನೀಷಿಯಮ್, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಇಸ್ ಆಕ್ಸಿಜನ್. ಯಾಕೆ ಮೇಡಮ್ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಆಕ್ಸಿಜನ್ ಆಗಬೇಕು? ನಾವಲ್ಲಿ ಯಾವುದೇ ಥರದ ಹೈಡ್ರೋಜನ್ ಆ್ಯಡ್ ಮಾಡಿಲ್ವಲ್ಲ ಅಂತ ಹೇಳಿ ಕೇಳಿದ್ರೆ, ಜಸ್ಟ್ ಲುಕ್ ಎಟ್ ದ ಚಾರ್ಜ್. ಮೆಗ್ನೀಷಿಯಮ್ 2 ಎಲೆಕ್ಟ್ರಾನ್ಸ್ ಕಳ್ಕೊಂಡಿದೆ. ಲೂಸಿಂಗ್ ಎಲೆಕ್ಟ್ರಾನ್ ಇಸ್ ಆಕ್ಸಿಡೇಷನ್. ಆಯಿಲ್ ಆಕ್ಸಿಡೇಷನ್ ಈಸ್ ಲೂಸಿಂಗ್ ಎಲೆಕ್ಟ್ರಾನ್, ಆಯ್ತಾ? ಗೈನಿಂಗ್ ಎಲೆಕ್ಟ್ರಾನ್ ಈಸ್ ರಿಡಕ್ಷನ್ ಈಸ್ ಗೈನಿಂಗ್ ಎಲೆಕ್ಟ್ರಾನ್. ಸೊ ಇಲ್ಲಿ ಆಕ್ಸಿಜನ್ಗೆ ಈ ಕಂಪೌಂಡ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಮೆಗ್ನೀಷಿಯಮ್ ಹ್ಯಾಸ್ ಲಾಸ್ಟ್ ಎಲೆಕ್ಟ್ರಾನ್, ಆಕ್ಸಿಜನ್ ಹಸ್ ಗೈನ್ಡ್ ಎಲೆಕ್ಟ್ರಾನ್. ಸೊ ರಿಗ್ ಅಂತ ಹೇಳಿದ್ರೆ ಆಕ್ಸಿಜನ್ ಹ್ಯಾಸ್ ಗಾಟ್ ಇಲೆಕ್ಟ್ರಾನ್. ಇದು ಇನ್ ಡೆಪ್ತ್ ಮೀನಿಂಗ್ ಆಫ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ ಈ ಎಲೆಕ್ಟ್ರಾನಿಕ್ ಕನ್ಸೆಪ್ಟ್ನ ನೀವು ಆಚೆಗೆ ಇಟ್ಬಿಡಿ. ಬರೀ ಆಕ್ಸಿಜನ್ ಆ್ಯಡ್ ಆಯ್ತಾ, ರಿಮೂವ್ ಆಯ್ತಾ, ಹೈಡ್ರೋಜನ್ ಆ್ಯಡ್ ಆಯ್ತಾ, ರಿಮೂವ್ ಆಯ್ತಾ, ಅದರ ಬೇಸಿಸ್ ಮೇಲೆ ಮಾತ್ರ ನೀವು ತಿಳ್ಕೊಳ್ಳೋಕ್ಕೆ ಕಂಫರ್ಟಬಲ್ ಇದ್ದೀರಾ ಈ ಸ್ಟೇಜ್ನಲ್ಲಿ ಅಂತ ಹೇಳಿದ್ರೆ, ಎಸ್ ಡೆಫಿನೆಟ್ಲಿ ಯು ಕ್ಯಾನ್ ಗೋ ವಿತ್ ಓನ್ಲಿ ಅಡಿಷನ್ ಆಫ್ ಆಕ್ಸಿಜನ್ ರಿಡಕ್ಷನ್, ಅಡಿಷನ್ ಆಫ್ ಆಕ್ಸಿಜನ್ ರಿಮೂವಲ್ ಆಫ್ ಹೈಡ್ರೋಜನ್ ಆಸ್ ಆಕ್ಸಿಡೇಷನ್, ಅಡಿಷನ್ ಆಫ್ ಹೈಡ್ರೋಜನ್ ರಿಮೂವಲ್ ಆಫ್ ಆಕ್ಸಿಜನ್ ಆಸ್ ರಿಡಕ್ಷನ್ ಅಂತ ಹೇಳಿ ನೀವೇನು ಮಾಡ್ಬೋದು? ಕನ್ಸಿಡರ್ ಮಾಡಬಹುದು. ಸೊ ದಟ್ಸ್ ಅಬೌಟ್ ದಿಸ್ ಇಕ್ವೇಷನ್. ಸೊ ಈ ಆಕ್ಟಿವಿಟಿ ಬೇಸಿಸ್ ಮೇಲೆ ಯಾವುದೆಲ್ಲ ಕ್ವೆಶನ್ ಕೇಳ್ತಾರೆ? ನೇಮ್ ದ ಕೆಮಿಕಲ್ ಲೇಯರ್. ಓಕೆ, ನೇಮ್ ದ ಕೆಮಿಕಲ್ ಲೇಯರ್ ಫೌಂಡ್ ಆನ್ ಮೆಗ್ನೀಷಿಯಮ್ ರಿಬ್ಬನ್. ಅಂದರೆ ಇಂಪ್ಯೂರಿಟಿ ಯಾವುದನ್ನು ನೋಡ್ತೀರಾ? ಮೆಗ್ನೀಷಿಯಮ್ ಆಕ್ಸೈಡ್, ಮೆಗ್ನೀಷಿಯಮ್ ಕಾರ್ಬೋನೇಟ್, ಕೆಲವೊಂದು ಟೆಕ್ಸ್ಟ್ ಬುಕ್ನಲ್ಲಿ ಮೆಗ್ನೀಷಿಯಮ್ ನೈಟ್ರೈಟ್ ಅಂತ ಕೂಡ ಬರೆದಿದ್ದಾರೆ. ಬಟ್ ದೀಸ್ ಟು ಆರ್ ಫೈನ್. ವಾಟ್ ಈಸ್ ದ ಕಲರ್ ಆಫ್ ಫ್ಲೇಮ್ ವೆನ್ ಮೆಗ್ನೀಷಿಯಮ್ ಬರ್ನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್? ವೈಟ್, bright color. You can actually have a debate, ma'am, white is not a color anta heli. Anyways, so give the chemical name of the white powder obtained after burning. Chemical name alva, andre a product hesrenu anta heli keltiruvantadu magnesium oxide. Write a balanced chemical reaction indicating the state change. ನಾನು already ಬರ್ದಿದ್ದೀನಿ. You can refer this ಈ equation refer ಮಾಡ್ಬೋದು. So we are discussing the question. So this is done. Next, write the balanced chemical equation indicating the state change. Why magnesium ribbon is cleaned before burning? So in order to remove these impurities. This question is connected to the answer of the very first question. And what kind of reaction is this? What kind of reaction is this? What kind of reaction is this? Combination. You can actually give plenty of categories. It is a combination or
ಕಂಬಸ್ಚನ್. ಕಂಬಸ್ಚನ್ ಅಂತ ಹೇಳಿ ಕ್ಲಾಸಿಫೈ ಮಾಡಲಿಲ್ಲ ಅಲ್ಲ, ಕಾಂಬಿನೇಷನ್ ಆರ್ ಕಂಬಸ್ಚನ್, ಎಕ್ಸೋಥರ್ಮಿಕ್ and exothermic reaction, combination or combustion or oxidation, exothermic reaction ಅಂತ ಹೇಳಿ ಹೇಳ್ಬೋದು. So hope the concept is clear for you. So ಇದ್ರಲ್ಲಿ ನಾವು ತುಂಬ ಕಲ್ತ್ವಿ. Even though it is just a one chemical change, we have learnt a lot of things about this equation. Hope it was useful. Thank you so much for learning this activity with me, and I'll meet you with another activity. Until then, bye, take care.